ಈ ಲವ್ವು ಅನ್ನೋದು ಎಳೆ ಮಗು ಇದ್ದಂಗೆ. ಖುಷಿಯಿಂದ ಎತ್ಕೊಂತೀವಿ, ಎತ್ಕೊಂಡರ ಮೇಲೆ ಹುಚ್ಚ ಒಯ್ದುಬಿಡುತ್ತೆ. ನೆಕ್ಕಳಂಗಿಲ್ಲ, ನೆಲಕ್ಕೆ ಬಿಡಂಗಿಲ್ಲ. ಯಾತ್ನೆ ಈ ಲವ್ ಬೇಕಾ ಸರ್ ನಿಮಗೆ? ಇನ್ಮೇಲೆ ನನ್ನ ಎದೆಯಲ್ಲಿ ಲವ್ ಗಿವು ಏನೂ ಇಲ್ಲ ಕಣೋ, ಬರೀ ಸೇಡಿನ ಕಿಚ್ಚು. ಸ್ಟಿಚ್ಚು. ಹಲೋ ಲೈ ಅವ್ರ ಕಿವಿ ಕೇಳಿಸಲ್ಲ. ಮೂಸಂಬೆ ಕೊಡ ಅನ್ಬೋಸ್. ಯಜಮಾನ್ರೆ ಮೂಸಂಬೆ ತಿಂತೀರಾ? ಏಯ್ ಮುಚ್ಕೊಂಡು ಕೂತಿರೋ ಅಂತೀಯ? ಹೆಂಗೈತೆ ಮೈಗೆ? ಇದು ಬೇಕಿದೆ. ಅಲ್ಲ, ನಾನು ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಕೇಳ್ಕೊಂಬಂತ ಹೇಳಲಿಲ್ಲ ನಿನಗೆ? ಕೇಳ್ಕೊಂಬಂದ. ಧ್ರುವ ಅಂತ ಸರ್ಜನ್ ಬರ್ತಾರೆ. ಏನು ಧ್ರುವ ಸರ್ಜಾ ಅವ್ರು ಬರ್ತಾರ? ಧ್ರುವ ಸರ್ಜಾ ಅವ್ರು ಬರ್ತಾರಂತೆ. ಧ್ರುವ ಸರ್ಜಾ ಅವ್ರು ಬರ್ತಾರಂತೆ. ಸರ್ಜಾ ಅಲ್ಲ, ಸರ್ಜನ್ನು. ಓ ಸೃಜನ್ನು. ಓ ನಮ್ಮ ಮಜಾ ಟ್ಯಾಕಿಸು. ಬರ್ಲಿ ಬಿಡೋ, ನಮ್ಗೆ ಅವ್ರು ಚೆನ್ನಾಗಿ ಗೊತ್ತು. ಸೃಜನ್ ಬರ್ತಾ ಇದ್ದಾರೆ, ಸೃಜನ್ ಬರ್ತಾ ಇದ್ದಾರೆ. ಸೃಜನ್ ನೀವು ಫಸ್ಟ್ ಈ ಹೆಂಡತಿ ಹತ್ರ ಹೋಗ್ರಿ. ಏಯ್ ಈ ಹೆಂಡತಿ ಹತ್ರ ಹೋಗುವಂತೀಯ? ಆ ಹೆಂಡತಿ ಹತ್ರ ಯಾರೋ ಹೋಗೋದು? ನೀನು ಹೋಗ್ಬೇಕು ಅಂತ ಐಡಿಯಾ ಮಾಡ್ತಾ ಇದೀಯಾ? ಯಾವ ಹೆಂಡತಿ ಹತ್ರ ಹೋಗಯ್ಯ? ಒಳ್ಳೆ ಮೂಸಂಬೆ ಕೊಡ ನನ್ನ ತಲೆ ತಿಂತಾನೆ ನನ್ನ ಮಗನೇ. ನೋಡಿ ಸರ್ ಹೆಂಗ್ ಮಾತಾಡ್ತಾನೆ ಗೊತ್ತಾ? ಸರ್ ನಿಮ್ ಡಿಸ್ಚಾರ್ಜ್ ಸಮರಿ ರೆಡಿ ಇದೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಸರಿ ಸಿಸ್ಟರ್. ಎಕ್ಸ್ಕ್ಯೂಸ್ ಮೀ, Yes. ನೀವೇನು ಅಂದ್ಕೊಳ್ಳಿಲ್ಲ ಅಂದ್ರೆ ಸಿಸ್ಟರ್ ಅಂತ ತೆರೆಯಕ್ಕೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಮೇಡಮ್ ಅಂತ ತೆಗಿಲ್ಲ. ಥ್ಯಾಂಕ್ ಯು. ಮೊದಲು ಬಂದು ದಿಮ್ ಸರಿ ಮಾಡು. ಸರಿ ಹೋಗ್ಬರ್ತೀನಿ. ಹಾಯ್. ನೀನ್ ಯಾಕೆ ಬಂದೆ ಇಲ್ಲಿ? ಡಾಕ್ಟರ್ ಡಾಕ್ಟರ್, ಇವಳು ಬೊಕ್ಕೆಯಲ್ಲಿ ಪಿಸ್ತೂಲ್ ಇಟ್ಕೊಂಡು ಶೂಟ್ ಮಾಡಕ್ ಬಂದಿರ್ತಾಳೆ. ಯಾರಾದ್ರೂ ಬಂದು ಇಟ್ಕೊಳ್ಳಿ ಇವನ್ನ. ನೀನ್ ಹೇಗಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬದುಕಿದಿನ ಸತ್ತಿದಿನ ಅಂತ ನೋಡಕ್ ಬಂದಿದ್ಯಾ? ಐತೆ ವಾಟ್ಸ್ ರಾಂಗ್ ವಿತ್ ಯು? ಕಾಮ್ ಡೌನ್. ಕರೆಕ್ಟ್ ಟೈಮಿಗೆ ಬಂದ್ರಿ. ಅರೆಸ್ಟರ್, ಶಿ ಇಸ್ ಅ ಕ್ರಿಮಿನಲ್. ಇವಳನ್ನ ಯಾರು ಅನ್ಕೊಂಡಿದೀಯಾ? ಏನ್ ಸತಿ ಸಕ್ಕುಬಾಯ್ ಅನ್ಕೊಳಕ್ಕಾಗತ್ತಾ? ಡ್ರಗ್ ಪೆಡ್ಲರ್ ಮೋನಿ. ಅಲ್ಲಪ್ಪ, ಇವಳು ಪಿಂಕಿ. ಪಿಂಕಿನೋ ಮಂಕಿನೋ ಕಾನೂನ್ ಕಣ್ಣಿಗೆ ಎಲ್ಲರೂ ಒಂದೇ. ಇವಳು ನನ್ನ ಮಗಳು ಭಾವನಾ, ನಿನ್ನ ಚೈಲ್ಡ್ಹುಡ್ ಫ್ರೆಂಡ್. ನೀನು ಪಿಂಕಿ ಪಿಂಕಿ ಅಂತ ಕರಿತಾ ಇದೆಯಲ್ಲ. ಅಯ್ಯೋ ಅಂಕಲ್, ನಿಮ್ ಮಗಳು ಭಾವನಾನ ಮೋಸ್ಟ್ಲಿ ಹಾಸ್ಪಿಟ್ಲಲ್ಲಿ ಬೇಬಿ ಎಕ್ಸ್ಚೇಂಜ್ ಆಗ್ಬಿಟ್ಟಿರ್ಬೇಕು. ಪಾಪ ನಿಮ್ ಸ್ವಂತ ಮಗಳು ಅಲ್ಲೆಲ್ಲ ಮಾರ್ಕೆಟ್ ಅಲ್ಲಿ ಗೋಣಿ ಚೀಲ ಹಾಸ್ಕೊಂಡು ದಂಟಿನ ಸೊಪ್ಪು ಮಾರ್ತಿರ್ತಾಳೆ. ಆದ್ರೆ ಇವಳು ಗಾಂಜಾ ಸೊಪ್ಪು ಮಾರ್ತಾಳೆ. ಇವಳನ್ನ ಅರೆಸ್ಟ್ ಮಾಡಿ ನಿಮ್ ಸ್ವಂತ ಮಗಳನ್ನ ಹುಡುಕಿ. ಏಯ್ ಪೂರ್ತಿ ಕೇಳಿಸ್ಕೋ, ಇವಳು ನನ್ನ ಮಗಳು ಅಷ್ಟೇ ಅಲ್ಲ, ಅಂಡರ್ ಕವರ್ ಪೊಲೀಸ್ ಆಫೀಸರ್. ನಿನ್ನ ಮಣಿಪಾಲಕ್ಕೆ ಕಳಿಸಿದ್ದು ಇವಳನ್ನ ಬ್ಯಾಕಪ್ ಮಾಡೋದಕ್ಕೆ. ಬ್ಯಾಕಪ್ಪ? ಎಲ್ಲ ನಡೆದಿರೋದು ನನ್ನ ಪ್ಲಾನ್ ಪ್ರಕಾರನೇ. ಸಾರಿ ವಿಕ್ರಮ್, ನಾನ್ ನಿನ್ ಡಿಪಾರ್ಟ್ಮೆಂಟ್ ಅವಳೆ ಅಂತ ಹೇಳೋಕೆ ಆಗ್ಲಿಲ್ಲ. ಡಿಪಾರ್ಟ್ಮೆಂಟ್ ಒಳಗೆ ಡಿಪಾರ್ಟ್ಮೆಂಟ್ ಅವ್ರನ್ನೇ ಸಾಯಿಸಕ್ ಬಂದಿದ್ದ? ನೋ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನ್ ನಿನ್ ಪರ್ಪಸ್ಲಿ ಶೂಟ್ ಮಾಡ್ಲಿಲ್ಲ. ನಾನ್ ಏನ್ ಮಾಡಿದ್ದು ಅವ್ರನ್ನ ನೀನ್ ಅಡ್ಡ ಬಂದ್ಬಿಟ್ಟೆ. ನನ್ಗೆ ಶೂಟ್ ಮಾಡ್ಬಿಟ್ಲಲ್ಲೋ. ಇವತ್ಗೆ ನಿನ್ನ ಆಟ ಮುಗೀತು. ಅವತ್ತೇ ಇವಳ ಮೇಲೆ ಡೌಟ್ ಒಂದೇ, ಅದಕ್ಕೆ ನೀವೇನಂದ್ರಿ? ಏನಮ್ಮ ಜಾಕಿ ಪಿಕ್ಚರ್ ಭಾವನೆ ಇದ್ದಂಗಿದ್ದಾಳೆ ಅಂದೆ. ಇವಾಗ ಇಕ್ಕಿಸ್ಕೊಳ್ಳಿ ಸರಿಯಾಗಿ. ಐ ಆಮ್ ಸೋ ಸಾರಿ. ನೋಡು, ನಾವಿಬ್ರು ಚಡ್ಡಿ ದೋಸ್ತ್ಗಳು ತಾನೆ. ಮಾಫಿ ಮಾಡಲ್ವಾ? ಏ ಪ್ಲೀಸ್ ವಿಕ್ಕಿ, ಪ್ಲೀಸ್. ಅವ್ರು ಮಲಗಿದ್ದಾರೆ, ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ. ವಿಸಿಟಿಂಗ್ ಟೈಮ್ ಮುಗೀತು, ನೀವು ಹೊರಡಿ. ವಿಕ್ಕಿ, ಅವ್ನ ಮೂಡ್ ಸರಿ ಹೋದ್ಮೇಲೆ ಮತ್ತೆ ಮಾತಾಡ್ಸುವಂತೆ. ಬಾ ಹೋಗೋಣ. ಸರ್ ಹೋದ್ಲಾ? ಯಾರು ನಿಮ್ ಚಡ್ಡಿ ದೋಸ್ತಾ? ಹೋದ್ರಲ್ಲ. ಏಯ್, ನಿನ್ಗೆ ಹೆಂಗೋ ಗೊತ್ತಾಯ್ತು? ಎಲ್ಲ ಕೇಳಿಸ್ಕೊಂಡೆ. ನಡೀಲಿ ನಡೀಲಿ. ಇನ್ನು ಅರ್ಧ ಗಂಟೆ ಡಿಸ್ಚಾರ್ಜು. ಪ್ಯಾಕ್ ಮಾಡ್ತೀನಿ, ಓಡೋಣ. ಅಮ್ಮ, ಏನ್ ಚಿಂತೆ ಮಾಡ್ತಿದ್ಯಾ? ನಾನು ಅವತ್ತೇ ಹೇಳ್ದೆ ತಾನೆ, ವಿಕ್ರಮ್ಗೆ ಎಲ್ಲಾ ವಿಷಯ ತಿಳಿಸಿ ಊರಿಗೆ ಕಳಿಸ್ಬಿಡಿ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ಅಯ್ಯೋ, ಸೀಕ್ರೆಟ್ ಆಗಿ ಕೇಸ್ ಹ್ಯಾಂಡಲ್ ಮಾಡ್ಬೇಕಾಗಿತ್ತು. ಅದಕ್ಕೆ ಅವಳಿಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದು ಅಷ್ಟೇ. ಏನೋ ಹೇಳಿ ಜಾರ್ಕೊಂಡ್ಬಿಡ್ತೀರಾ. ಈಗ ನೋಡಿ, ವಿಕ್ರಮ್ಗೆ ಇವಳು ತಲೆ ಕಂಡ್ರೇನೆ ಆಗ್ತಾ ಇಲ್ಲ. ಏನ್ ಮಾಡೋದು? ಅಮ್ಮ, ವಿಕ್ರಮ್ ಬಗ್ಗೆ ಚಿಂತೆ ಬಿಡು. ಇನ್ 2 ದಿನದಲ್ಲಿ ಕಾಂಪ್ರಮೈಸ್ ಮಾಡ್ಕೋತೀನಿ. ನೋ ವೇ, ಕಾಂಪ್ರಮೈಸೇ ಇಲ್ಲ. ನಾಳೆಯಿಂದ ನೋಡ್ತಾ ಇರೋ ಹೆಂಗ್ ಬಿಡ್ತೀನಿ ಅವಳಿಗೆ ಗೂಗ್ಲಿಗಳನ್ನ ಅಂತ. ಸರಿ, ಅವಳ ಕತೆ ಬಿಡು. ಒಳ್ಳೆ ಗ್ರಿಲ್ ಚಿಕನ್ ಮಾಡಿದ್ದೀನಿ, ತಿಂತ್ಯಾ? ಬೇಡ ಸರ್, ನನಗೂ ತಿನ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡೋದು, ಗ್ಯಾಸ್ ಟ್ರಬಲ್. ಎದೆ ಊರಿಂದ ಒದಾಡ್ತಿದ್ದೀನಿ. ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂತ್ಯಾ?
ಅಲ್ಲಿ ಟೇಬಲ್ ಮೇಲೆ ಜೀರಿಗೆಯಿಂದ ಮಾಡಿರೋ ಗ್ಯಾಸ್ ಆಫರ್ಸ್ ಇದೆ ನೋಡು, ಅದನ್ನ ನೀರ್ಗೆ ಹಾಕೊಂಡು ಕುಡಿ, ಗ್ಯಾಸ್ ಎಲ್ಲ ಮಾಯ ಆಗ್ಬಿಡುತ್ತೆ. ಹೌದಾ? ಈಗಲೇ ಕುಡಿತೀನಿ. ಹಾಂ, ನೀವು ಹೇಳಿದ್ದು ಕರೆಕ್ಟ್ ಸರ್. ಗ್ಯಾಸ್ ಹೋಗಿ ಫಾಸ್ಟ್ ಕುಡಿದ್ಮೇಲೆ ಗ್ಯಾಸ್ ಎಲ್ಲ ಫಾಸ್ಟಾಗಿ ಮಯ ಆಯಿತು. ತಗೋ ಸರ್, ಅಷ್ಟು ನನಗೆ ಕೊಟ್ಟರೆ ನಿಮಗೆ. ನೀನ್ ತಿನ್ನೋ, ನೀನ್ ಚೆನ್ನಾಗಿರ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಈ ಕೋಳಿಗೆ ಕೋಳಿ ಜ್ವರ ಬಂದು ಸತ್ತೋಗಿದೆ ಅಂದ್ರು, ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು ಅಂತ ನಿನಗೆ ಮಾಡಿಕೊಟ್ಟೆ. ನನಗೆ ಫ್ರೆಶ್ ಆಗಿದೆ. ಸುಮ್ಮನೆ ಹೇಳ್ದೆ ತಿನ್ನೋ. ಕಳ್ಳರ ಜೊತೆ ಫೈಟ್ ಮಾಡೋದಕ್ಕೆ ತಾಕತ್ ಬೇಡವಾ? ಸರ್, ನನ್ನ ತಾಕತ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ಕುಂತ್ರೆ ಕಾಂತಿ ಬಾರು, ನಿಂತ್ರೆ ಗೋಲಿ ಬಾರು. ನಿಮ್ಮ ಶಿಷ್ಯ ಅಲ್ವಾ, ಸುಮ್ಮನೆನಾ? ಬಿಲ್ಡಪ್ ಸಾಕು, ತಿನ್ನು. ನಾಳೆ ಕೆಲ್ಸಕ್ಕೆ ಜಾಯ್ನ್ ಆಗಬೇಕು. ನೋಡೋ, ನಮ್ಮ ಸ್ಟಾಫ್ ಎಲ್ಲ ನನ್ನ ವೆಲ್ಕಮ್ ಮಾಡೋದಕ್ಕೆ ಹೆಂಗೆ ಕಾಯ್ತಾ ಇದ್ದಾರೆ ಅಂತ. ನೀವು ಬಿಡಿ ಸರ್. ಅರೆ ಇದೆಲ್ಲ ಯಾಕೆ? ನಾನು ಬರೀ ನಾನು ಡ್ಯೂಟಿ ಮಾಡಿದೆ ಅಷ್ಟೇ. ಇದೆಲ್ಲ ನಿಮ್ಗಲ್ಲ ಸರ್, ಹೊಸದಾಗಿ ಬರ್ತಾರೋ ಆಫೀಸರ್ಗೆ. ಹೇಗಿದ್ರು ನನಗೆ ಬಿಲ್ಡಪ್ ಎಲ್ಲ ಇಷ್ಟ ಆಗಲ್ಲ. ಕ್ಯಾರಿ ಆನ್. ಏನ್ ಸರ್ ಇದು? ನಮ್ಮ ಸ್ಟೇಷನ್ಗೆ ಪೋಸ್ಟಿಂಗ್ ಹಾಕ್ಬಿಟ್ಟಿದ್ದಾರೆ. ಹಾಕ್ಲಿ ಬಿಡೋ, ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಐತೆ ಅವಳಿಗೆ, ಬರ್ಲಿ. ಮೋಸ್ಟ್ಲಿ 2ನೇ ಕೊಯ್ನೂರು ವಜ್ರ ಮೇಡಮ್ಮೇ ಆಗ್ಬೋದೇನೋ. ಹೌದೌದು. ಏನ್ ಸರ್ ಅನ್ಯಾಯ? ಬಾವಿ ತೋಡಿದ್ ನೀವು, ಪಂಪ್ ಸೆಟ್ ಹಾಕೊಂಡಿದ್ದು ಅವರು. ಹಾಕೊಳ್ಳಿ ಬಿಡೋ. ಅಲ್ಲಿ ನೋಡು, ಹೆಣ ಡೈರೆಕ್ಟ್ ಆಗಿ ಚಟ್ಟದಿಂದ ಹಾರ ಹಾಕೊಂಡು ಫ್ಯಾಷನ್ ಶೋಕ್ ಬಂದಂಗಿದೆ. ಇದೆಲ್ಲ ಖಾಲಿ ಪಿಲಿ ಶೋಕಿ ಕಣೋ. ಸಾಧನೆ ಮಾಡಿದರೆ ಅಂತ ಫ್ಯಾನ್ಸ್ ಎಲ್ಲ ಸೇರಿ ಫೇಸ್ಬುಕ್ ಅಲ್ಲಿ ಪೇಜ್ ಕ್ರಿಯೇಟ್ ಮಾಡಿದ್ದಾರೆ ಸರ್. ಫೇಸ್ಬುಕ್ ಅಲ್ಲಿ ಪೇಜ್ ಕ್ರಿಯೇಟ್ ಆಗೋದಲ್ಲ ಕಣೋ, ಹಿಸ್ಟ್ರಿ ಬುಕ್ ಅಲ್ಲಿ ಪೇಜ್ ಕ್ರಿಯೇಟ್ ಆಗ್ಬೇಕು. ಅದು ಸಾಧನೆ ಅಂದ್ರೆ ನಮ್ ಲೆವೆಲ್ ಬೇರೆ ಕಣೋ. ಅದಕ್ಕೆ ಸರ್ ಎಲ್ಲರೂ ನಿಮ್ಮನ್ನ 2ನೇ ಕೊಹಿನೂರು ವಜ್ರ ಅನ್ನೋದು. ಅದಕ್ಕೆ ನಾನು ನೀವು ಫಾಲೋ ಮಾಡಿ. ಮೇಡಮ್ ಕರೀತಾ ಇದ್ದಾರೆ. ಬಿಸಿ ಇದ್ದೀನಿ ಅಂತ ಹೇಳೋದು. ಈಗಲೇ ಬರ್ಬೇಕಂತೆ ಸರ್. ಹೊಟ್ಟೆ ಕಮ್ಮಿ ಮಾಡು. ಏನು? ಬಾವಿಕಿ ಕೂತ್ಕೋ. ವಿಕ್ಕಿ ಅಲ್ಲ, ವಿಕ್ರಮ್. ಹೇಗಿದ್ಯಾ? ಕದರ್ ಆಗಿದ್ದೀನಿ. ಇಷ್ಟು ಬೇಗ ಯಾಕೆ ಕೆಲ್ಸಕ್ಕೆ ಬರಕ್ ಹೋದೆ? ನಿನಗೇನ್ ಕಷ್ಟ? ಹಾಗಲ್ಲ, ಇನ್ನು 4 ದಿನ ರಜಾ ಹಾಕ್ಬೋದಿತ್ತಲ್ಲ. ಹಾಕಲ್ಲ. ರೆಸ್ಟ್ ತಗೋಬಹುದಿತ್ತಲ್ಲ. ತಗೊಳ್ಳಲ್ಲ. ಇನ್ನು ನನ್ ಮೇಲೆ ಕೋಪ ಹೋಗಿಲ್ವಾ? ಹೋಗಿಲ್ಲ, ಹೋಗಲ್ಲ. ಏನೀಗ? ಪ್ಲೀಸ್ ವಿಕ್ರಮ್, ಅರ್ಥ ಮಾಡ್ಕೋ. ನಿನ್ಗೆ ಏಟ್ ಬಿದ್ಮೇಲೆ ನಾನು ಎಷ್ಟು ಕೊರಗಿದ್ದೀನಿ ಗೊತ್ತಾ? ಏನ್ ಆಕ್ಟಿಂಗ್ ಮಾಡ್ತೀಯ? ಟಗರು ಸಿನಿಮಾಲಿ ಭಾವನಾ ಬದಲು ನೀನ್ ಆಕ್ಟಿಂಗ್ ಮಾಡ್ಬೇಕಿತ್ತು. ಸಾಕತ್ತಾಗ ಆಕ್ಟಿಂಗ್ ಮಾಡ್ತೀಯ. ಐ ಪ್ರಾಮಿಸ್ ವಿಕ್ರಮ್, ನಾನು ಆಕ್ಟ್ ಮಾಡ್ತಿಲ್ಲ. ಸುಮ್ನೆ ರೇಲೆ. ನೀನು ನಿಮ್ಮಪ್ಪ ನನ್ನ ಇನ್ಸ್ಪೆಕ್ಟರ್ ಅನ್ಕೊಂಡಿದ್ದೀರಾ, ಜನರೇಟರ್ ಅನ್ಕೊಂಡಿದ್ದೀರಾ? ಬಂದ್ ನಿನಗೆ ಬ್ಯಾಕಪ್ ಕೊಡೋದಕ್ಕೆ. ನೀನಾದ್ರೂ ನಿಜ ಹೇಳ್ಬೇಕಿತ್ತು. ಅಯ್ಯೋ, ಹೇಳ್ಬೇಕು ಅಂತ ಎಷ್ಟು ಸಲ ಬಂದೆ. ನೀನೇ ನನ್ನನ್ನು ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ. ಎಲ್ರ ತರ ರೋಸ್ ಕೊಟ್ಟು ಪ್ರಪೋಸ್ ಮಾಡೋದಕ್ಕಿಂತ ರೋದ್ನೆ ಕೊಟ್ಟು ಪ್ರಪೋಸ್ ಮಾಡಿದ್ದು ನಂಗೆ ಇಷ್ಟ ಆಗ್ತಿತ್ತು. ಒಳಗಡೆ ಲವ್ ಇದ್ರು ಇಲ್ದೇ ಇರೋ ತರ ನಾಟಕ ಮಾಡ್ತಿದ್ದೆ. ನಾನು ಅಷ್ಟೇ, ನಿನ್ನ ಲವ್ ಮಾಡೋ ತರ ನಾಟಕ ಮಾಡಿದೆ. ಏನು ನಾಟಕನಾ? ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ಈ ಪಿಂಕಿ ಮೇಲೆ ಲವ್ ಇಲ್ಲ ಅಂತ. ಈ ವಿಕ್ರಮ್ ಕಣ್ಣಲ್ಲಿ ಬೆಂಕಿ ಇರುತ್ತೆ ಹೊರತು ಪಿಂಕಿ ಇರಲ್ಲ ಕಣೆ. ನಾನಿಲ್ಲ ಲವ್ ಮಾಡ್ತಾ ಇಲ್ಲ ಕಣೆ. ಬಟ್ ನಾನು ಲವ್ ಮಾಡ್ತಿದ್ದೀನಲ್ಲ. ಬಟ್ ನಾನು ಒಪ್ಪಲ್ವಲ್ಲ. ನಾನು ಒಪ್ಪಿಸ್ತೀನಲ್ಲ. ಇದು ನನ್ನ ಡೈಲಾಗು. ನನ್ ಮಾತೆ ಕದ್ಬಿಟ್ಟಿಯಲ್ಲ. ನನ್ ಮನಸ್ಸನ್ನೇ ಕದ್ಬಿಟ್ಟಿಯಲ್ಲೋ. ನನಗ್ ನಿನ್ನಂತ ಹುಡುಗಿ ಬೇಡ ಕಣೆ. ನನಗ್ ನಿನ್ನಂತ ಹುಡುಗಾನೆ ಬೇಕು ಕಣೋ. ಹಾವು ಮುಂಗ್ಸಿ ಫೈಟ್ ಆಡುತ್ತೆ ಹೊರತು ಡುಯೆಟ್ ಆಡಲ್ಲ. ಒಂದೊಂದ್ಸಲ ಒಂದೊಂದ್ ಮಾತಾಡ್ತೀಯ. ನೀನೇನ್ ಮೆಂಟಲ್ಲ? ನೀನ್ ಮೆಂಟ್ಲು, ನಿಮ್ಮ ಅಪ್ಪ ಮೆಂಟ್ಲು, ನಿಮ್ ವಂಶ ಮೆಂಟ್ಲು. ಏಯ್, ಅಪ್ಪನ್ ಸುದ್ದಿಗೆಲ್ಲ ಬಂದ್ರೆ ವಾಚ್ಬಿಡ್ತೀನಿ. ರೆಸ್ಪೆಕ್ಟ್ ಇರ್ಲಿ, ಐ ಆಮ್ ಅ ಪೊಲೀಸ್ ಆಫೀಸರ್. ನಾನೇನ್ ವಾಚ್ಮ್ಯಾನ? ನಾನು ಅದೇನೆ. ಏಯ್, ಹೋಗಲ್ಲ. ನನ್ನೇ ಹೋಗಲು ಅಂತ್ಯಾ? ಯಾ, ಇರ್ಲಿ. ಆದ್ರೆ ಹೋಗೋಕ್ಕೂ ಮುಂಚೆ ಒಂದು ಮಾತು. ವಾಟ್? ಬಾಯ್ಲಿ, ಸ್ವಲ್ಪ ಹತ್ರ ಬಾ. ಹೋಗೆಲ್ಲೇ. ನನ್ನೇ ಹೋಗೆಲ್ಲೇ ಅಂತ್ಯಾ? ಮತ್ತೆ ನನ್ನೇ ಹೋಗಲ್ಲ ಅಂದೆ? ನಾವು ಬಿಟ್ಬಿಡ್ತೀವಾ? ನಾವು ಗೊತ್ತಲ್ಲ, ಟಿಟ್ ಫಾರ್ ಟ್ಯಾಟ್ ಮಾರಿ ಹಬ್ಬ. ಮಾತು ಕೇಳಿದ್ರೆ ಕೌಂಟ್ರು, ಫೀಲ್ಡ್ ಕೇಳಿದ್ರೆ ಎನ್ಕೌಂಟ್ರು. ಹೋಗೆಲ್ಲೇ. ಲೇ ಬಸವಾ,
ಮೊದಲನೇ ದಿನನೇ ಸಾಹೇಬ್ರು ಮೇಡಮು ಏನ್ ಮಾತುಕತೆ ನಡೆಸ್ತಾ ಇದ್ದಾರೆ? ಮದುವೆ ಮಾತುಕತೆ ನಡೆಸ್ತಿದ್ದಾರೆ. ಸಾಹೇಬ್ರು ಮೇಡಮ್ ಹನಿಮೂನಿಗೆ ಎಲ್ಲೋಗ್ಲಿ ಅಂತ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಹನಿಮೂನ ಮೋಸ್ಟ್ಲಿ ಕೂಲು ಮನಾಲಿಲೇ ಮಾಡ್ಕೋಬಹುದು ಅನ್ಸುತ್ತೆ. ಮನಾಲಿಲಿ ಯಾಕೆ? ಮನೇಲಿ ಮಾಡ್ಕೊಂಡ್ರೆ ಬೇಡ ಅನ್ಸುತ್ತಾ? ಅಲ್ಲ, ಜಾಗರಣೆ ಮಾಡೋಕ್ಕೆ ಜಾಗ ಯಾವುದಾದ್ರೇನು ಮಾಡೋದು ಇಂಪಾರ್ಟೆಂಟ್ ಅಲ್ವಾ? ಅದು ಸರಿನೇ ಬಿಡು. ನಂದನಾಥ್ ಗುಪ್ತಾ ಯಾವಾಗಲೂ ಗುಪ್ತ ಸಮಾಲೋಚನೆಯಲ್ಲಿ ತೊಡಗಿರ್ತಾನೆ, ಕಳ್ಳ ನನ್ನ ಮಗ. ಲೋ ಬಸ್ವ, ಸರ್. ಗಾಡಿ ಎತ್ತು. ಬಾಯ್ಸ್ ಹಾಸ್ಟೆಲ್ ಹತ್ರ ಹೋಗ್ಬೇಕು. ಅಲ್ಲಿ ಹುಡುಗಿರಿಗೆ ನನ್ನ ಲವ್ ಮಾಡು ಅಂತ ಬೇಜಾನ್ ರೋದ್ನ ಇಡ್ತಾವ್ರಂತೆ. ಹುಡುಗರಿಗೆ ತೊಂದರೆ ಆದ್ರೆ ಈ 2ನೇ ಕೊಯ್ನೂರು ವಜ್ರ ಸಹಿಸಲ್ಲ. ನಡಿ ಹೋಗೋಣ. ಸರ್, ಎಲ್ಲರಿಗೂ ಗೊತ್ತಾಗ್ಲಿ, ಇದನ್ನ ಹಾಕೊಂಬನ್ನಿ ಸರ್.